ಕರ್ನಾಟಕ ರತ್ನ ಪವರ್ ಸ್ಟಾರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮದೊಂದಿಗೆ ಆಚರಿಸಿದ ಅಭಿಮಾನಿಗಳು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಆಟೋ ಚಾಲಕರ ಸಂಘದಿಂದ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿ ಅನ್ನ ಸಂತರ್ಪಣೆ ನೆರವೇರಿಸುವ ಮೂಲಕ ಸಂಭ್ರಮದೊಂದಿಗೆ ಆಚರಿಸಿದರು. ಈ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಜನ್ಮದಿನಾಚರಣೆ ಕುರಿತು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದರು. ಶ್ರೇಷ್ಠ ನಾಯಕ ನಟರಾಗಿ ಅಭಿಮಾನಿಗಳ ಹೃದಯದಲ್ಲಿ ಅವರು ಅಜರಾಮರ. ಸಿನಿಮಾ, ಸಾಮಾಜಿಕ ಸೇವೆಯಲ್ಲಿ ಅವರ ಸಾಧನೆ ಮೂಡಿಸಿರುವ ಹೆಜ್ಜೆ ಗುರುತುಗಳು ಸರ್ವರಿಗೂ ಪ್ರೇರಣೆ. ವರದಿ ವೀರಣ್ಣ ಹಡ್ಪದ NKS TV4 ಲಕ್ಷ್ಮೇಶ್ವರ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ನಿಮ್ಮ NKS TV ವರದಿಗಾರ ವೀರಣ್ಣ ಹಡ್ಪದ ಮಾತಾಡ್ತಾ ಇದ್ದೀನಿ. ಇವತ್ತು ಕೋಟ್ಯಾಂತರ ಜನರ ಒಂದು ಕಣ್ಮಣಿಯಾಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ಇಂದಿನ ಲಕ್ಷ್ಮೇಶ್ವರ ಪಟ್ಟಣದ ಆಟೋ ಸ್ಟ್ಯಾಂಡ್ನಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅವರು ಈ ಆಚರಣೆ ಕುರಿತು ತಮ್ಮ ಅಭಿಮಾನಿಗಳಿಗೆ ಹಾಗೂ ಸಮಸ್ತ ಜನತೆಗೆ ಏನು ಹೇಳಕ್ಕೆ ಬಯಸ್ತಾರ ಅವ್ರ ಬಾಯಿಂದ ಕೇಳೋಣ. ಒಂದು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀರಿ, ನಾವು ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತಾರೆ? ನಾವು ನೋಡ್ರಿ ನಿರಂತರವಾಗಿ ಈ ಲಕ್ಷ್ಮೇಶ್ವರ ತಾಲೂಕಿನ ಭಾಗದಾಗ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ತಾಲೂಕು ಅಭಿಮಾನಿ ಬಳಗ ಅಂತಂದು ನಾವು ಒಂದು ಮಾಡಿದ್ದೀವಿ. ಆ ಅಭಿಮಾನಿ ಬಳಗದಿಂದ ನಿರಂತರವಾಗಿ ನಾವು ಅವರ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲಿಂದ ನಿರಂತರವಾಗಿ ಸುಮಾರು 10 ವರ್ಷಗಳಿಂದ ಕೆಲಸಗಳನ್ನು ಮಾಡ್ಕೊಂತ ನಾವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂತ ಇದ್ದೀವಿ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಯಾವತ್ತೂ ಇಷ್ಟಪಡೋಂಗಿಲ್ಲ. ನಾವು ಯಾವತ್ತೂ ಅವರು ನಮ್ಮ ಮನದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ನಿಂತಿರ್ತಾರೆ. ಅವ್ರಿಲ್ಲ ಅಂತ ನಾವು ಯಾವತ್ತೂ ಬಯಸಿಲ್ಲ. ಇವತ್ತು ಅವ್ರು 51ನೇ ವರ್ಷದ ಹುಟ್ಟುಹಬ್ಬ ಅಂತ ಇವಾಗ ನೀವೇ ತಾನೇ ನೋಡಿದಿರಿ. ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ನಾವು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ. ಈಗ ಕಳೆದ 2-3 ವರ್ಷಗಳಿಂದ ನಾವು ನಿರಂತರವಾಗಿ ನೋಡ್ತಾ ಬಂತಂದ್ರೆ ಇಲ್ಲೇ ಡಪ್ ಆ್ಯಂಡ್ ಡಮ್ ಸ್ಕೂಲ್ ಕ್ಯೂಡ ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯಲ್ಲಿ ಒಂದು ಸಾರಿ ಮಾಡಿದ್ದೀವಿ. ಮಕ್ಕಳಿ ವೃದ್ಧಾಶ್ರಮದಾಗ ಒಂದು ಸಾರಿ ಮಾಡಿದ್ದೀವಿ. ಮತ್ತು ನಿರಂತರವಾಗಿ ಸಾಮಾಜಿಕವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೂ ಮಾಡಿದ್ದೀವಿ. ನಿರಂತರವಾಗಿ ಮಾಡ್ಕೊಂತ ಬಂದೀವಿ. ಇವತ್ತು ಆಟೋ ಸ್ಟ್ಯಾಂಡ್ನಲ್ಲಿ ಮಾಡಬೇಕಂತ ಒಂದು ಅಭಿಪ್ರಾಯ, ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಹೆಚ್ಚಿನ ಕ್ರೌಡ್ ಸೇರಿಸ್ತಕ್ಕಂಥ ಒಂದು ಅಭಿಪ್ರಾಯ ಮಾಡಿದ್ವಿ. ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ನಾವು. ನಮಗೆ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ JB ಆಟೋ ಚಾಲಕರ ಮಾಲಕರು ಕೂಡ ನಮ್ಮ ಸಹಕರಿಸಿ ನಮಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಲಕ್ಷ್ಮೇಶ್ವರ ತಾಲೂಕು ಅಭಿಮಾನಿಗಳ ವತಿಯಿಂದ ನಾವು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ. ಇದೇ ತೆರನಾಗಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಾಗೂ ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಕ್ಕಂಥ ಯಾವುದಾದ್ರೂ ನಗುಮುಖದ ಒಬ್ಬ ಒಡೆಯದನಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ. ನಾವೆಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಗಳು ನಿರಂತರವಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂತ ಬಂದಿವಿ. ಇದೇ ತೆರನಾಗಿ ಮುಂದೂ ಮಾಡ್ತೀವಿ. ನಮ್ಮ ಈ ಸೂರ್ಯ ಚಂದ್ರ ಅದೇ ರೀತಿಯಾಗಿ ನಿರಂತರವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀವಿ.